ಇವತ್ತು ನವರಾತ್ರಿಯ 2ನೇ ದಿನ ತಾಯಿ ಜಗನ್ಮಾತೆಯನ್ನು ನಾನು ಬ್ರಹ್ಮಚಾರಿಣಿ ರೂಪದಲ್ಲಿ ಆರಾಧನೆಯನ್ನು ಮಾಡ್ತೇವೆ. ನಿನ್ನೆಯ ದಿನ ನಾವು ನೋಡಿದೆವು ಶೈಲಪುತ್ರಿ ರೂಪದಲ್ಲಿ ತಾಯಿ ದೇವತೆಗಳ ಹಾಗೂ ಪರ್ವತರಾಜನ ಕೋರಿಕೆಯ ಮೇರೆಗೆ ತಾನು ಪರ್ವತರಾಜನ ಪುತ್ರಿಯಾಗಿ ಪಾರ್ವತಿಯಾಗಿ ತಾನು ಜನಿಸಿದ್ದಾಳೆ. ನಾರದರಿಂದ ಎಲ್ಲಾ ವಿದ್ಯೆಯನ್ನು ತಾನು ಪಡ್ಕೊಂಡಿದ್ದಾಳೆ. ಅಲ್ಲದೆ ಶಿವನಿಗಾಗಿ ನಿನ್ನ ಜನನವಾಗಿದೆ ಅಂತ ಹೇಳುವಂಥದ್ದನ್ನೆಲ್ಲ ನಾರದರು ತಿಳಿಸಿಕೊಟ್ಟಿದ್ದಾರೆ. ಆ ಪರಶಿವನನ್ನೇ ತಾನು ಧ್ಯಾನಿಸ್ತಾ ಷೋಡಶ ಪ್ರಾಯಕ್ಕೆ ಬಂದು ತಾನು ತಲುಪುತ್ತಾಳೆ. ಆ ಹೊತ್ತಿಗೆ ಪರ್ವತರಾಜ ಈಕೆಗೆ ವಿವಾಹ ಮಾಡಬೇಕು ಅಂತ ತೀರ್ಮಾನ ಮಾಡುವಾಗ ಇದ್ದಕ್ಕಿದ್ದಂತೆ ಪರಮೇಶ್ವರ ಪರ್ವತರಾಜನ ಆ ಅರಮನೆಯಲ್ಲಿ ತಾನು ಪ್ರತ್ಯಕ್ಷನಾಗ್ತಾನೆ. ನಿನ್ನ ಈ ಪ್ರದೇಶದಲ್ಲಿ ನಾನು ತಪಸ್ಸು ಮಾಡಬೇಕು ಅಂತ ಕೇಳಿಕೊಂಡಾಗ ತಪಸ್ಸಿಗಾಗಿ ಸಕಲ ಸಿದ್ಧತೆಗಳನ್ನು ಮಾಡಿ ಇವರಿಬ್ಬರ ಮಧ್ಯದಲ್ಲಿಯೂ ಪ್ರೇಮಾಂಕುರವಾಗ್ಲಿ ಅಂತ ಹೇಳುವಂತಹ ಆ ಒಂದು ಬಯಕೆಯಿಂದ ಪರ್ವತರಾಜ ಪಾರ್ವತಿಯನ್ನೇ ಶಿವನ ಸೇವೆಗಾಗಿ ನಿಯಮಿಸ್ತಾನೆ. ಆದರೆ ಮನಸ್ಸಿನ ಯಾವುದೇ ವಿಕಾರಕ್ಕೆ ಒಳಗಾಗದೆ ಪರಶಿವ ಸುಂದರಿಯಾದಂತಹ ಪಾರ್ವತಿ ಅಕ್ಕಪಕ್ಕದಲ್ಲಿ ಸುಳಿದಾಡ್ತಾ ಇದ್ರೂ ಕೂಡ ತಾನು ತನ್ನ ತಪಸ್ಸಿನಿಂದ ಭಂಗಕ್ಕೊಳಗಾಗುವುದಿಲ್ಲ. ಪಾರ್ವತಿಯು ಅದೇ ರೀತಿಯಾಗಿ ಆರಾಧ್ಯನಾದಂತಹ ಶಿವ ಎದುರೇ ಇದ್ರೂ ಕೂಡ ತಾನು ಮನೋವಿಕಾರಕ್ಕೆ ಒಳಗಾಗದೆ ತಾನು ತನ್ನ ಕೈಂಕರ್ಯವನ್ನು ಮಾಡ್ತಾಳೆ. ಇದರಿಂದ ದೇವತೆಗಳು ನೊಂದುಕೊಳ್ತಾರೆ. ಆ ದೇವತೆಗಳಿಗೆ ಇದರಿಂದ ಯೋಚನೆ ಆಗ್ತದೆ, ಏನಂದ್ರೆ ಇದು ಯಾವಾಗ ಈ ತಪಸ್ಸು ಎಲ್ಲ ಮುಗಿದು ಇವರಿಬ್ರು ವಿವಾಹವಾಗುವುದು, ಯಾವಾಗ ನಮಗೆ ತಾರಕಾಸುರನ ವಧಿಸುವಂತಹ ಪುತ್ರ ಜನಿಸುವುದು, ಈ ಯೋಚನೆಯಲ್ಲಿ ದೇವತೆಗಳು ಇರ್ಬೇಕಾದ್ರೆ ದೇವತೆಗಳು ಮನ್ಮಥನನ್ನು ಕರೀತಾರೆ. ಮನ್ಮಥನನ್ನು ವಸಂತನ ಜೊತೆಗೂಡಿ ಹೋಗಿ ಶಿವನ ತಪೋಭಂಗವನ್ನು ಮಾಡಬೇಕು ಅಂತ ಕಳುಹಿಸಿಕೊಡ್ತಾರೆ. ಮನ್ಮಥ ಬಂದಿದ್ದಾನೆ, ಹೂಬಾಣವನ್ನು ಶಿವನ ಮೇಲೆ ಚಿಮ್ಮಿ ಬಿಟ್ಟಿದ್ದಾನೆ. ಅಕಾಲದಲ್ಲಿ ವಸಂತ ಋತುವಿನ ನಿರ್ಮಾಣವಾಗಿದೆ. ಮನ್ಮಥನ ಬಾಣ ಬಿಟ್ಟಾಕ್ಷಣ ಒಂದು ಕ್ಷಣಕ್ಕೆ ಶಿವನ ಮನಸ್ಸು ಪ್ರಕ್ಷುಬ್ಧಗೊಳ್ಳುತ್ತದೆ ಅಂತ ಇದನ್ನೆಲ್ಲ ಕಾಳಿದಾಸ ತನ್ನ ಕುಮಾರ ಸಂಭವದಲ್ಲಿ ಚೆನ್ನಾಗಿ ವರ್ಣಿಸಿದ್ದಾನೆ. ಒಂದು ಗಳಿಗೆ ಪ್ರಕ್ಷುಬ್ಧಗೊಂಡಂತಹ ಮನಸ್ಸಿನಿಂದ ಶಿವ ಉಮೆಯನ್ನು ನೋಡ್ತಾನೆ. ನೋಡಿ ಆಹಾಂತ ಅಂದುಕೊಳ್ತಾ ಇರಬೇಕಾದ್ರೆ ಎಚ್ಚರಗೊಳ್ತಾನೆ. ಯಾರು ನನ್ನ ತಪಸ್ಸನ್ನು ಭಂಗಪಡಿಸಿದ್ರು ಅಂತ ನೋಡಬೇಕಾದ್ರೆ ಮನ್ಮಥ ತನ್ನ ಕ್ರೋಧಾಗ್ನಿಯಿಂದ ಅವನನ್ನು ಸುಟ್ಟು ಭಸ್ಮ ಮಾಡಿಬಿಡ್ತಾನೆ. ಅಲ್ಲಿಂದ ಅಂತರ್ಧಾನ. ಪಾರ್ವತಿ ತಾನು ಆಲೋಚನೆ ಮಾಡ್ತಾಳೆ, ಯಾಕಾಗಿ ನಾನು ತಿರಸ್ಕರಿಸಿದ್ದಾನೆ ಪರಮೇಶ್ವರ, ನನ್ನಲ್ಲಿರುವಂತಹ ಇತರ ಗುಣಗಳನ್ನೆಲ್ಲ ಬಿಟ್ಟು ಇನ್ನೊಂದನ್ನು ಭಗವಂತ ನಿರೀಕ್ಷಿಸ್ತಾ ಇದ್ದಾನೆ ಅಂತಾದ್ರೆ ಅದು ಏನು? ರೂಪ, ಗುಣ, ಐಶ್ವರ್ಯ ಎಲ್ಲವನ್ನೂ ಬಿಟ್ಟಿದ್ದಾನೆ, ಇನ್ನೇನು ಬೇಕು ಶಿವನಿಗೆ ಅಂತ ತಾನು ಆತ್ಮಾವಲೋಕನೆಯನ್ನು ಮಾಡಿಕೊಳ್ತಾಳೆ. ಆವಾಗ ಗೊತ್ತಾಗ್ತದೆ ತಪಸ್ಸು ಬೇಕು, ತಪಸ್ಸಿನ ಕೊರತೆ ನನ್ನಲ್ಲಿದೆ. ಯಾಕೆಂದ್ರೆ ಶಿವ ಯೋಗೇಶ್ವರ, ಆತ ಇಷ್ಟೊಂದು ದೀರ್ಘವಾದ ತಪಸ್ಸಲ್ಲಿರಬೇಕಾದ್ರೆ ನಾನು ಅರಮನೆಯ ಭೋಗ ಭಾಗ್ಯಗಳಲ್ಲಿ ಅನುಭವಿಸ್ತಾ ಇರುವಂತದ್ದು ತಪ್ಪು ಅಂತ ತಿಳಿದು ತಾನು ತನ್ನ ಎಲ್ಲಾ ಶೃಂಗಾರಗಳನ್ನೂ ಕೂಡ ಕಳಚಿಟ್ಟು ನಾರುಮಡಿಯನ್ನು ಉಟ್ಟುಕೊಂಡು ಜಟೆಯನ್ನು ಧರಿಸಿಕೊಂಡು ತಾನು ಗೌರಿ ಶಿಖರಕ್ಕೆ ಹೋಗಿ ದೀರ್ಘವಾದಂತಹ ತದೇಕ ಚಿತ್ತದಿಂದ ತಪಸ್ಸನ್ನು ತಾನು ಪ್ರಾರಂಭ ಮಾಡ್ತಾಳೆ. ಪಂಚಾಗ್ನಿ ತಪಸ್ಸನ್ನು ಮಾಡ್ತಾಳೆ. 4 ಕಡೆಗಳಲ್ಲಿಯೂ ಕೂಡ ತಾನು ಅಗ್ನಿಯನ್ನು ಪ್ರತಿಷ್ಠಾಪಿಸಿ ಮೇಲ್ಗಡೆ ನೆತ್ತಿಯ ಮೇಲೆ ಇರುವಂತಹ ಸೂರ್ಯನನ್ನೇ 5ನೇ ಅಗ್ನಿಯನ್ನಾಗಿ ಮಾಡಿಕೊಂಡು ತಾನು ಪಂಚಾಗ್ನಿ ತಪಸ್ಸನ್ನು ಬೇಸಿಗೆಯಲ್ಲಿ ಮಾಡ್ತಾಳೆ. ಅದೇ ರೀತಿಯಾಗಿ ಮಳೆಗಾಲದಲ್ಲಿಯೂ ಆ ಮಳೆಯ ನೀರಿಗೆ ತನ್ನ ಶರೀರವನ್ನು ಒಡ್ಡಿ ತಾನು ತಪಸ್ಸನ್ನು ಮಾಡ್ತಾಳೆ. ಚಳಿಗಾಲದಲ್ಲಿ ಹೊತ್ತಿಗೆವರೆಗೆ ಹಿಮರಾಶಿಯಲ್ಲಿ ಮುಳುಗಿ ನಿಂತು ಘೋರವಾದಂತಹ ತಪಸ್ಸು. ಈ ರೀತಿಯಾಗಿ ತಪಸ್ಸನ್ನು ಆಚರಿಸಿದಂತಹ ಆ ಜಗನ್ಮಾತೆಯ ರೂಪ ಏನಿದೆ ಅಲ್ಲ, ಇದನ್ನೇ ನಾವು ಇವತ್ತಿನ ದಿನ ನವರಾತ್ರಿಯ 2ನೆಯ ದಿನ ಬ್ರಹ್ಮಚಾರಿಣಿ ರೂಪದಲ್ಲಿ ನಾವು ಆರಾಧನೆ ಮಾಡ್ತೇವೆ. ಈ ರೀತಿಯಾಗಿ ಕಠೋರ ತಪಸ್ಸನ್ನು ಮಾಡ್ತಾಳೆ. ಆಹಾರವನ್ನು ಕಡಿಮೆ ಮಾಡಿಕೊಳ್ತಾಳೆ. ಎಲೆಗಳನ್ನು ತಿಂತಾ ಇದ್ದವಳು ಅದನ್ನು ಬಿಟ್ಟು ಅಪರ್ಣಾಂತ ತಾನು ಧರಿಸಿಕೊಳ್ತಾಳೆ. ಈ ರೀತಿಯಾಗಿ ತಪಸ್ಸನ್ನು ಆಚರಿಸ್ತಾ ಇರುವಂತಹ ಪಾರ್ವತಿಯನ್ನು ಇನ್ನು ಸತಾಯಿಸಬೇಡ ಅಂತ ಸಪ್ತ ಋಷಿಗಳೆಲ್ಲರೂ ಬಂದು ಪರಶಿವನಲ್ಲಿ ಕೇಳಿಕೊಳ್ತಾರೆ. ಪರಶಿವನಿಗೆ ಇನ್ನೂ ಪರೀಕ್ಷೆ ಮಾಡುವುದಿದೆ. ತಾನು ಜಟಿಲ ರೂಪದಲ್ಲಿ ಬರ್ತಾನೆ. ಜಟಿಲ ಅಂತ ಹೇಳಿದ್ರೆ ವಿದ್ಯಾಭ್ಯಾಸವನ್ನೆಲ್ಲ ಮುಗಿಸಿದಂತಹ ಮಧ್ಯ ವಯಸ್ಸಿನ ವ್ಯಕ್ತಿ, ಅದರ ವಿವಾಹವಾಗಿಲ್ಲ. ಆ ರೂಪದಲ್ಲಿ ತಾನು ಬಂದು ಪಾರ್ವತಿಯ ಮುಂದೆ ಶಿವನಿಂದೆಯನ್ನು ಮಾಡ್ತಾನೆ. ಶಿವನ ಜೊತೆಯಲ್ಲಿ ನೀನು ಹೇಗೆ ಸಂಸಾರವನ್ನು ಮಾಡ್ತೀ, ಇವರಿಬ್ಬರ ಜೀವನವನ್ನು ಹೋಲಿಕೆ ಮಾಡಿ ಹೇಳ್ತಾನೆ. ಇದರಿಂದ ಪಾರ್ವತಿ ತಾನು ಹೊಂದಿಕೊಳ್ತಾಳೆ. ಶಿವನಿಂದೆಯನ್ನು ನಾನು ಕೇಳಲಾರೆ ಅಂತ ಎದ್ದು ಅಲ್ಲಿಂದ ಹೋಗುವಷ್ಟರಲ್ಲಿ ಈತ ಕೈಯನ್ನು ಹಿಡಿದು ಬಿಡ್ತಾನೆ. ಕೋಪದಿಂದ ಆಕೆ ಪಾರ್ವತಿ ಹಿಂದೆ ತಿರುಗಿ ನೋಡಬೇಕಾದ್ರೆ ಎದುರಿಗೆ ಪರಶಿವ ನಿಂತಿದ್ದಾನೆ. ನನ್ನ ಆರಾಧ್ಯನಾದಂತಹ ಪರಶಿವನನ್ನು ನೋಡ್ತಾಳೆ. ಭಾವೋದ್ರೇಕಕ್ಕೆ ಒಳಗಾಗ್ತಾಳೆ, ಸಂತೋಷಗೊಳ್ತಾಳೆ. ಏನು ಬೇಕು ನಿನಗೆ? ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇನೆ ಅಂತ ಹೇಳ್ತಾನೆ ಭಗವಂತ. ಭಕ್ತರ ಅಧೀನ ಯಾವಾಗ್ಲೂ ಕೂಡ ಭಗವಂತ. ಏನು ಬೇಕು ಅಂತ ಕೇಳುವಾಗ ಆಕೆ ಹೇಳ್ತಾಳೆ, ತನ್ನ ಜವಾಬ್ದಾರಿಯನ್ನು ಅರಿತಾಳೆ. ನೀನು ಬಂದು ನನ್ನ ತಂದೆಯ ಬಳಿಯಲ್ಲಿ ವಿವಾಹಕ್ಕಾಗಿ ಕೇಳಿಕೊಳ್ಬೇಕು ಅಂತ ತಾನು ಹೇಳಿ ಪಾರ್ವತಿ ತಾನಲ್ಲಿಂದ ಅರಮನೆಗೆ ನಿರ್ಗಮಿಸ್ತಾಳೆ. ಇನ್ನು ಮುಂದೆ ಇರುವಂತದ್ದು ಶಿವನ ಕರ್ತವ್ಯ. ಈ ರೀತಿಯಾಗಿ ಜ್ಞಾನ ಸ್ವರೂಪನಾದ ಶಿವನನ್ನು ಪಡೆಯಲಿಕ್ಕಾಗಿ ಪಾರ್ವತಿ ತಾನು ತಪಸ್ಸನ್ನು ಆಚರಿಸಿದ್ದಲ್ಲ, ಈ ರೂಪವನ್ನು ಬ್ರಹ್ಮಚಾರಿಣಿ ಅಂತ ನಾವು ನವರಾತ್ರಿಯ ಈ 2ನೆಯ ದಿನ ಆರಾಧನೆ ಮಾಡ್ತೇವೆ. ತಾಯಿ ಬ್ರಹ್ಮಚಾರಿಣಿಯ ಆ ಅನುಗ್ರಹ ನಮಗೆಲ್ಲರಿಗೂ ಪ್ರಾಪ್ತವಾಗಲಿ.
ಶ್ರೀ ಜಗದಂಬಾ ಅರ್ಪಣಮಸ್ತು.